ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ಫೈನಲ್ ಇಯರಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ಯೂನಿಟ್ 1, 2ದು ಕಂಪ್ಲೀಟ್ ಟಾಪಿಕ್ ವೈಸ್, ಸಿಲೆಬಸ್ ವೈಸ್ ಏನಿದೆಯಲ್ಲ ಅದನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 1ಅಲ್ಲಿ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸು ಮತ್ತು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಬರುತ್ತೆ. ಆ 2 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ, ಆಲ್ಕಲಾಯ್ಡ್ಸ್, ಹೆಟರೋಸೈಕ್ಲಿಕ್ ಕಾಂಪೌಂಡ್ಸ್, ಗ್ರೀನ್ ಕೆಮಿಸ್ಟ್ರಿ. ಅದರದ್ದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಯೂನಿಟ್ 3ನಲ್ಲಿ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬೇಸ್ಡ್ ಆನ್ ಫೇಸ್ ರೂಲ್. ಆ್ಯಕ್ಚುಲಿ ಯೂನಿಟ್ 3ನಲ್ಲಿ ನಿಮಗೆ 2 ಸಬ್ ಟಾಪಿಕ್ ಬರುತ್ತೆ. ಅದರಲ್ಲಿ ಒಂದು ಸಬ್ ಟಾಪಿಕ್ಕು ನಿಮಗೆ ಫೇಸ್ ರೂಲ್. ಅದರದ್ದು ಮೊದಲನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥದ್ದು ಕೆಲವೊಂದು ಟರ್ಮ್ಸ್ ಯೂಸ್ ಮಾಡ್ತೀವಿ ನಾವು. ಫೇಸ್ ರೂಲ್ ಅಥವಾ ಫೇಸ್ ಈಕ್ವಿಲಿಬ್ರಿಯ ಅರ್ಥ ಆಗಬೇಕು ಅಂತಂದರೆ ಫೇಸ್ ಅಂದ್ರೇನು, ಕಾಂಪೊನೆಂಟ್ ಅಂದ್ರೇನು, ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೇನು, ಅದರದ್ದು ಡೆಫಿನೇಷನ್ನು, ಅದರದ್ದು ಸಿಗ್ನಿಫಿಕೆನ್ಸು, ಫೇಸ್ ರೂಲ್ ಅಂದರೆ ಏನು, ರೆಡ್ಯೂಸ್ ಫೇಸ್ ರೂಲ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಬೇಕು. ಪ್ಲೇ ಲಿಸ್ಟಲ್ಲಿ KRCU ಫಸ್ಟ್ 5th ಸೆಮ್ ಪೇಪರ್ 1 ಅಂದರೆ ಎಲ್ಲ ವಿಡಿಯೋಗಳು ನಿಮ್ಗೆ ಅಲ್ಲೇ ಸಿಗ್ತಾ ಹೋಗುತ್ತೆ. ಆವಾಗ ನೀವು ಅದರಲ್ಲೂ ನಾನು 1, 2, 3 ನಂಬರ್ಗಳನ್ನ ಹಾಕಿರ್ತೀನಿ. ನೀವು ಅದೇ ಥರ ಓದ್ಕೊಳ್ತಾ ಹೋದರೆ, ಅರ್ಥ ಮಾಡ್ಕೊಳ್ತಾ ಹೋದರೆ ಈಸಿ ಆಗುತ್ತೆ. ಸೊ ನಾನು ಇವತ್ತು ವಿಡಿಯೋದಲ್ಲಿ ಸಿಂಪಲ್ ಆಗಿ ಅಪ್ ಟು ಫೇಸ್ ರೂಲ್, ಫೇಸ್ ಅಂದ್ರೇನು, ಕಾಂಪೊನೆಂಟ್ ಅಂದ್ರೇನು, ಡಿಗ್ರಿ ಆಫ್ ಫ್ರೀಡಮ್ ಅಂತಂದ್ರೇನು, ಫೇಸ್ ರೂಲ್ ಏನು, ಅದೆಲ್ಲಿ ಅಪ್ಲಿಕಬಲ್ ಆಗುತ್ತೆ, ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಕ್ವಿಲಿಬ್ರಿಯಮ್ ಅಂತ ನೀವು ಆಲ್ರೆಡಿ ಕೆಮಿಕಲ್ ಈಕ್ವಿಲಿಬ್ರಿಯ ಓದಿರ್ತೀರ. ಕೆಮಿಕಲ್ ಈಕ್ವಿಲಿಬ್ರಿಯ ಥರನೇ ಫಿಸಿಕಲ್ ಈಕ್ವಿಲಿಬ್ರಿಯನೂ ಇದೆ. ಅದೇ ಥರ ಫೇಸ್ ಈಕ್ವಿಲಿಬ್ರಿಯಾ ಅಂತಲೂ ಒಂದು ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಈಕ್ವಿಲಿಬ್ರಿಯಾ ಅಂತಂದ್ರೆ ಏನು ಅಂದರೆ it's a state in which the rate of the forward reaction and the rate of the backward reaction is exactly same. That means the concentration of the reactants and the concentration of the product remain constant. ಅಂಥ ಸ್ಟೇಟ್ಗೆ, ಅಂಥ ಇದಕ್ಕೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಈಗ A+B ಇದೆ, ಅದು ರಿಯಾಕ್ಟೆಂಟು, ಅವೆರಡು ಕಂಬೈನ್ ಆಗಿ C+D ಬರ್ತಿದೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದಾಗ ಬ್ಯಾಕ್ವರ್ಡ್ ರಿಯಾಕ್ಷನ್ದು ಮತ್ತು ರೇಟ್ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಾ. ದಟ್ ಪರ್ಟಿಕ್ಯುಲರ್ ಸ್ಟೇಜ್, ಪರ್ಟಿಕ್ಯುಲರ್ ಟೈಮ್ಗೆ ನಾವೇನಂತ ಕರಿತೀವಿ ಅಂತಂದರೆ ದಟ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಈಗ ಡಯಾಗ್ರಾಮಲ್ಲಿ ಗ್ರಾಫಲ್ಲಿ ತೋರಿಸ್ದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ ಒಂದು ಕಡೆಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇದ್ದೀವಿ ಅಂದರೆ ರೇಟ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಅಂದರೆ ಡಿಕ್ರೀಸ್ ಆಗ್ತಾ ಇದೆ ವಿತ್ ದ ಟೈಮ್. ಅಂದರೆ ಅಮೌಂಟ್ ಆಫ್ ದಿ ಪ್ರಾಡಕ್ಟ್ ಕಡಿಮೆ ಆಗ್ತಾ ಇದೆ. ರಿವರ್ಸ್ RX ಅಂದರೆ ರೇಟ್ ಆಫ್ ದಿ ರಿಯಾಕ್ಷನ್, ದಟ್ ಇಸ್ ಅ ಫಾರ್ವರ್ಡ್ ರಿಯಾಕ್ಷನ್ ವಿತ್ ದ ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ. A+B ಏನಾಗ್ತಿದೆ, ವಿತ್ ದ ಟೈಮ್ ಏನಾಗ್ತಾ ಇದೆ, C+D ಫಾರ್ಮೇಷನ್ ಮಾಡ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಫಾರ್ವರ್ಡ್. A+B ವಿಲ್ ರಿಯಾಕ್ಟ್ ಟುಗೆದರ್ ಟು ಫಾರ್ಮ್ C+D. ಅದಕ್ಕೆ ಫಾರ್ವರ್ಡ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಿತ್ ದ ಟೈಮ್ ಏನಾಗ್ತದೆ, A+B ವಿಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ C+D. ಅವಾಗ ಏನಾಗ್ತಿದೆ, ವಿತ್ ದ ಟೈಮ್ ಏನಾಗ್ತಿದೆ, ಪ್ರಾಡಕ್ಟ್ ಫಾರ್ಮೇಷನ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೇಟ್ ಆಫ್ ದಿ ರಿವರ್ಸ್ RX ಇನ್ಕ್ರೀಸಸ್ ಓವರ್ ದಿ ಟೈಮ್ ಅಂತ ಹೇಳ್ತಾ ಇದ್ದೀವಿ. ಅದೇ ಥರ ಈಗ ಬ್ಯಾಕ್ವರ್ಡ್ ರಿಯಾಕ್ಷನ್ ತೊಗೊಂಡ್ರೆ C+D ಏನು ಪ್ರಾಡಕ್ಟ್ ಇದೆಯಲ್ಲ ಅದು ರಿಯಾಕ್ಟ್ ಆಗಿಬಿಟ್ಟು ನನಗೆ ಪ್ರಾಡಕ್ಟ್ ಕೊಡುತ್ತೆ. ಅದಕ್ಕೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಏನು ಪ್ರಾಡಕ್ಟ್ ಇದೆಯಲ್ಲ ವಿತ್ ದ ಟೈಮ್ ಏನಾಗ್ತಾ ಇದೆ, ಅದು ಡಿಕ್ರೀಸ್ ಆಗ್ತಾ ಇದೆ, ಅಂದರೆ ಅಮೌಂಟ್ ಆಫ್ ದಿ ಪ್ರಾಡಕ್ಟು ಡಿಕ್ರೀಸ್ ಆಗ್ತಾ ಇದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅಮೌಂಟ್ ಆಫ್ ದಿ ಪ್ರಾಡಕ್ಟು, ಅಮೌಂಟ್ ಆಫ್ ದಿ ರಿಯಾಕ್ಟೆಂಟು ಸೇಮ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಾ ಅಂತ ಕರಿತೀವಿ. ಅದನ್ನು ಡಬಲ್ ಸೈಡೆಡ್ ಆರೋ ಮಾರ್ಕಲ್ಲಿ ಅಥವಾ ಈಕ್ವಲ್ಸ್ ಹೇಳ್ತಾರೆ. ಜನರಲಿ ಡಬಲ್ ಸೈಡೆಡ್ ಆರೋ ಮಾರ್ಕಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಫೇಸ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಿದೆ ಅಂದರೆ ಈಕ್ವಿಲಿಬ್ರಿಯಮ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ 2 ಫೇಸಸ್. ನಿಮಗೆ ಫೇಸ್ ಅಂದರೆ ಗೊತ್ತು, ಸಾಲಿಡು, ಲಿಕ್ವಿಡು, ವೇಪರ್ ಫೇಸ್. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಫೇಸ್ ಅಂತ ಕರಿತೀವಿ. ಸೊ ಬೇರೆ ಬೇರೆ ಫೇಸಲ್ಲಿದ್ದಾಗ ಅಂದರೆ 2 ಡಿಫ್ರೆಂಟ್ ಫೇಸಲ್ಲಿರೋ ರಿಯಾಕ್ಟೆಂಟ್ಸು ಇಫ್ ದೇ ಆರ್ ಇನ್ ಈಕ್ವಿಲಿಬ್ರಿಯಮ್, ಅವಾಗ ಅದನ್ನು ಏನಂತ ಕರಿತೀವಿ, ಫೇಸ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಫೇಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಅದರದ್ದು ಸ್ಟ್ರಕ್ಚರ್ ಇರ್ಬೋದು, ಅದರದ್ದು ಎಕ್ಸಿಸ್ಟೆನ್ಸ್ ಇರ್ಬೋದು, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ವೇಪರ್ ಫೇಮ್, ಅದಕ್ಕೆ ಫೇಸ್ ಅಂತ ಹೇಳ್ತೀವಿ. ಈಕ್ವಿಲಿಬ್ರಿಯಾ ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ದ ಬ್ಯಾಕ್ವರ್ಡ್ ರಿಯಾಕ್ಷನ್, ಅದು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ವಾಟರ್ ಲಿಕ್ವಿಡ್ ಇದೆ,
ಅದೇ ಥರ ವಾಟರ್ನ ಅದನ್ನು ಹೀಟ್ ಮಾಡಿದಾಗ ಏನಾಗ್ತದೆ ಗೇಷಸ್ ಆಗುತ್ತೆ. ದೇರ್ ಇಸ್ ಅನ್ ಈಕ್ವಿಲಿಬ್ರಿಯಂ ಬಿಟ್ವೀನ್ ವಾಟರ್ ಲಿಕ್ವಿಡ್ ಆ್ಯಂಡ್ ವಾಟರ್ ವೇಪರ್ ಆರ್ ವಾಟರ್ ಗ್ಯಾಸ್ ಇನ್ ಎ ಕ್ಲೋಸ್ಡ್ ಕಂಟೈನರ್ ಇದೆ, ಲಿಕ್ವಿಡ್ ಇದೆ, ಅದನ್ನು ಹೀಟ್ ಮಾಡ್ತಾ ಇದ್ದೀವಿ ವಾಟರ್ನ, ಅವಾಗ ಏನಾಗ್ತಿದೆ ವಾಟರ್ ಲಿಕ್ವಿಡ್ ಇದ್ದಿದ್ದು ಏನಾಗ್ತದೆ ವೇಪರ್ ಆಗಿ ಕನ್ವರ್ಟ್ ಆಗ್ತದೆ. ಸಿನ್ಸ್ ಅದು ಕ್ಲೋಸ್ ಮಾಡಿದ್ದೀವಿ ಅಂದಾಗ ಆ ವಾಟರ್ ಇದ್ದಿದ್ದು ಏನಾಗ್ತಿದೆ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿ ಗ್ರೌಂಡ್ ಸ್ಟೇಟ್ಗೆ ಬರ್ತದೆ. ದಟ್ ಮೀನ್ಸ್ ರೇಟ್ ಆಫ್ ಎವಾಪರೇಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್ ಆಗ್ತಾ ಇದೆ. ಸೊ ಅವೆರಡರ ಮಧ್ಯದಲ್ಲಿ ಏನಾಗಿದೆ, ಸಿನ್ಸ್ ಇಟ್ಸ್ ಎ ಕ್ಲೋಸ್ಡ್ ಕಂಟೈನರ್, ಅವೆರಡರ ಮಧ್ಯದಲ್ಲಿ ಏನಾಗಿದೆ ಈಕ್ವಿಲಿಬ್ರಿಯಂ ಇದೆ. ಲಿಕ್ವಿಡು ಮತ್ತು ಗೇಷಿಯಸ್ ಫಾರ್ಮಲ್ಲಿ ಇರುವಂಥದ್ದು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಫೇಸ್ ಈಕ್ವಿಲಿಬ್ರಿಯಾ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಾದಲ್ಲಿ ವಿತ್ ರೆಸ್ಪೆಕ್ಟ್ ಟು ಅಲ್ಲಿ ವಾಟರ್ ತೊಗೊಂಡಂಗೆ ಈಗ ಫಾರ್ಮೇಷನ್ ಆಫ್ ಅಮೋನಿಯಾ ತೊಗೊಳ್ತಾ ಇರೋಣ. ಅವಾಗ ಏನಾಗ್ತಿದೆ ಇಲ್ಲಿ ಚಿತ್ರದಲ್ಲಿ ನೋಡಿ, ನೈಟ್ರೋಜನ್ಗೆ ಯಾವ ಥರ ಸಿಂಬಲ್ ಇದೆ, ಹೈಡ್ರೋಜನ್ಗೆ ಯಾವ ಥರ ಸಿಂಬಲ್ ಇದೆ, ಅಮೋನಿಯಾಗೆ ಯಾವ ಥರ ಸಿಂಬಲ್ ಇದೆ ನೋಡ್ಕೊಳ್ಳಿ. ಸೊ ಇಲ್ಲೇನಾಗ್ತಿದೆ ಅಗೇನ್ ಐ ಆಮ್ ಪ್ಲಾಟಿಂಗ್ ದಿ ಗ್ರಾಫ್ ವರ್ಸಸ್ ಟೈಮ್ ವರ್ಸಸ್ ರೇಟ್ ಆಫ್ ದಿ ರಿಯಾಕ್ಷನ್ ಇದೆ. ಸೊ ಇಲ್ಲಿ ಬಿಗಿನಿಂಗಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ನೈಟ್ರೋಜನ್ನು ಮತ್ತು ಹೈಡ್ರೋಜನ್ನು ಕಂಬೈನ್ ಆಗ್ತಾ ಇದೆ. ಅವಾಗ ಏನಾಗ್ತಿದೆ ನಿಮಗೆ ಅಮೋನಿಯಾ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇಟ್ಸ್ ಎ ಇರಿವರ್ಸಿಬಲ್ ರಿಯಾಕ್ಷನ್. ಫಾರ್ವರ್ಡ್ ರಿಯಾಕ್ಷನ್ ಇದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ. ದ ರಿಯಾಕ್ಷನ್ ಇಸ್ ಇನ್ ಈಕ್ವಿಲಿಬ್ರಿಯಂ ಇದೆ. ಸೊ ರೇಟ್ ಆಫ್ ವಿತ್ ಟೈಮ್ ಏನಾಗ್ತಿದೆ ಪ್ರಾಡಕ್ಟ್ ಫಾರ್ಮೇಷನ್ ಇನ್ಕ್ರೀಸ್ ಆಗ್ತಿದೆ. ಅದೇ ಥರ ವಿತ್ ಟೈಮ್ ಏನಾಗ್ತಿದೆ ರಿಯಾಕ್ಟೆಂಟು ಡಿಕ್ರೀಸ್ ಆಗ್ತಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಅಮೌಂಟ್. The rate of the reaction, forward reaction is equal to rate of the backward reaction, or the amount of the reactant and the amount of the product will remain same. ಆ ಸ್ಟೇಜ್ಗೆ ನಾವೇನಂತ ಕರಿತೀವಿ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಅದೇನಾದರೂ ಬೇರೆ ಬೇರೆ ಫೇಸಸ್ ಅಲ್ಲಿ ಆಗ್ತಾ ಇದ್ರೆ ಅದನ್ನು ನಾವು ಫೇಸ್ ಈಕ್ವಿಲಿಬ್ರಿಯಾ ಅಂತ ಹೇಳ್ತೀವಿ. ಇದು ನನಗೆ ಅರ್ಥ ಆಗಬೇಕು ಅಂತಂದರೆ ನನಗೆ ಫೇಸ್ ರೂಲ್ ತಗೋಬೇಕು. F is equal to C minus P plus 2 ಅಂತ ಹೇಳ್ತೀವಿ. F ಅಂತಂದರೆ ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. C ಅಂದರೆ ನಂಬರ್ ಆಫ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. P ಅಂದರೆ ನಂಬರ್ ಆಫ್ ಫೇಸಸ್ ಅಂತ ಹೇಳ್ತೀವಿ. These are the different terms we are going to use at equilibrium for a system of any composition. ಅದಕ್ಕೆ ನಾವು ಇದಕ್ಕೆ ಫೇಸ್ ರೂಲ್ ಅಂತ ಹೇಳ್ತೀವಿ. ಹಾಗಾದ್ರೆ ನನಗೆ ಡಿಫ್ರೆಂಟ್ ಟರ್ಮ್ಸ್ನ ಯೂಸ್ ಮಾಡಿದೆ. ಫೇಸ್ ರೂಲ್ಸಲ್ಲಿ ಫೇಸ್ ಅಂದರೆ ಏನು ಅಂತ ಹೇಳಿದೆ, ಕಾಂಪೊನೆಂಟ್ ಅಂತ ವರ್ಡ್ ಯೂಸ್ ಮಾಡಿದೆ, ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳಿದೆ. ಹಾಗಾದರೆ ಅವೆಲ್ಲ ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಫೇಸ್ ಅಂದರೆ ಇಟ್ ಇಸ್ ಡಿಫೈನ್ಡ್ ಆಸ್ ಕೆಮಿಕಲಿ ಹೋಮೋಜೀನಿಯಸ್. ಅಂದರೆ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ನ ತೊಗೊಂಡಾಗ ಆ ಪರ್ಟಿಕ್ಯುಲರ್ ಈಗ ವಾಟರ್ ತೊಗೊಂಡೆ ಅಂತಂದರೆ ವಾಟರು ಹೋಮೋಜಿನಿಯಸ್ ಆಗಿರಬೇಕು. ಅದು ಲಿಕ್ವಿಡಲ್ಲಾದರೂ ಆಗಿರ್ಬೋದು, ಸಾಲಿಡಲ್ಲಾದರೂ ಆಗಿರ್ಬೋದು, ಅಥವಾ ವೇಪರಲ್ಲಾಗಿರ್ಬೋದು. ಅದು ಹೋಮೋಜಿನಿಯಸ್, ಅದರೊಳಗಡೆ ಬೇರೆ ಬೇರೆ ಕಾಂಪೊನೆಂಟ್ ಇರಬಾರ್ದು. ಅದು ಕೆಮಿಕಲಿ ಹೋಮೋಜಿನಿಯಸ್ ಆಗಿರಬೇಕು, ಫಿಸಿಕಲಿ ಡಿಸ್ಟಿಂಕ್ಟ್ ಆಗಿರಬೇಕು. ಅದೇ ಥರ ಮೆಕ್ಯಾನಿಕಲಿ ಸಪ್ರೇಟ್ ಮಾಡ್ಬೋದು ಅಂಥ ಪಾರ್ಟ್ಗೆ ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಫೇಸ್ ಅಂತ ಕರಿತೀವಿ. ಸಿಸ್ಟಮ್ ಮೇ ಕಂಟೈನ್ ಒನ್ ಆರ್ ಮೋರ್ ಫೇಸಸ್ ಆರ್ ಒನ್ ಇದ್ರೂ ಇರ್ಬೋದು, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ವಾಟರ್ನ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಒಂದೇ ಒಂದು ಫೇಸ್ ಇದೆ. ಅಂದರೆ ಕೆಮಿಕಲಿ ಲಿಕ್ವಿಡ್ ವಾಟರ್ನ ತೊಗೊಂಡ್ರೆ ಹೋಮೋಜಿನಿಯಸ್ ಆಗಿದೆ. ಅಂದರೆ ನೀವು ಯಾವುದೋ ಒಂದು ಕಂಟೈನರಲ್ಲಿ ವಾಟರ್ ತೊಗೊಂಡಿದ್ದೀನಿ ಅಂದರೆ ವಿಚ್ ಇಸ್ ಇನ್ ಎ ಲಿಕ್ವಿಡ್ ಫಾರ್ಮ್, ಅದು ಎಲ್ಲನೂ ಲಿಕ್ವಿಡ್ ಫಾರ್ಮಲ್ಲೇ ಇದೆ ಆ ಕಂಟೈನರ್ಲಿ. ಹಾಗಾಗಿ ಅದು ಹೋಮೋಜಿನಿಯಸ್. ನನಗೆ ಫಿಸಿಕಲಿ ಡಿಸ್ಟಿಂಕ್ಟ್ ಆಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಆ್ಯಡ್ ಮಾಡಿದ್ರೆ ಮೆಕ್ಯಾನಿಕಲಿ ನಾನು ಸಪ್ರೇಟ್ ಮಾಡ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ ಫೇಸ್ ಅಂತ ಕರಿತೀವಿ. ಅದೇ ಥರ ಈಗ ಲಿಕ್ವಿಡ್ ವಾಟರು ಮತ್ತು ವಾಟರ್ ವೇಪರ್ ಇದೆ, ಇನ್ನು ಕ್ಲೋಸ್ ಸಿಸ್ಟಮಲ್ಲಿ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗ್ತಿದೆ ನನಗೆ ಹೋಮೋಜಿನಿಯಸ್ ಆಗಿದೆ, ಲಿಕ್ವಿಡ್ದು ಹೋಮೋಜಿನಿಯಸ್ ಆಗಿದೆ, ವೇಪರ್ದು ಹೋಮೋಜಿನಿಯಸ್ ಆಗಿದೆ. ಕೆಮಿಕಲಿ ಫಿಸಿಕಲಿ ಅವೆರಡಕ್ಕೂ ನನಗೆ ಡಿಸ್ಟಿಂಕ್ಟ್ ಆಗಿದೆ. ಅದನ್ನು ಮೆಕ್ಯಾನಿಕಲಿ ನಾನು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಏನೋ ಮಾಡಿ ಅದನ್ನು ಸಪ್ರೇಟ್ ಮಾಡ್ಬೋದು. ಹಾಗಾಗಿ ನನಗೆ ಅಲ್ಲಿ ಎರಡು ಕಾಣಿಸ್ತಾ ಇದೆ. ಹಾಗಾಗಿ ಅದರದ್ದು ಟೂ ಫೇಸ್ ಸಿಸ್ಟಮ್ ಅಂತ ಹೇಳ್ತೀನಿ. ಅದೇ ಥರ ಐಸು, ವಾಟರು ಮತ್ತು ವೇಪರ್ ಅದು ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಆವಾಗ ಅದಕ್ಕೆ ನಾನು 3 ಫೇಸ್ ಅಂತ ಹೇಳ್ತೀನಿ. ಈಗ ಐಸ್ ಏನಾಗ್ತಿದೆ ಕೊಟ್ಟಿರುವಂಥ ಕಂಟೈನರ್ಲಿ ವಾಟ್ರಲ್ಲಿ ಫ್ಲೋಟ್ ಆಗ್ತಾ ಇದೆ. ಸೊ ಐಸ್ ಬೇರೆ ಕಾಣಿಸ್ತಾ ಇದೆ, ವಾಟರ್ ಬೇರೆ ಕಾಣಿಸ್ತಾ ಇದೆ, ವೇಪರ್ ಬೇರೆ ಕಾಣಿಸ್ತಾ ಇದೆ. ಸೊ ಆಲ್ ಆಫ್ ದೆಮ್ ಆರ್ ಹೋಮೋಜಿನಿಯಸ್ ಆ್ಯಂಡ್ ಫಿಸಿಕಲಿ ಡಿಸ್ಟಿಂಕ್ಟ್. ಅದು ನನಗೆ ಬೇರೆ ಬೇರೆ ಥರ ಕಾಣಿಸ್ತಾ ಇದೆ. ಮೆಕ್ಯಾನಿಕಲಿ ಅದನ್ನು ಸಪ್ರೇಟ್ ಮಾಡ್ಬೋದು. ಹಂಗಾಗಿ ಅದಕ್ಕೆ ನಾನು ಫೇಸ್ನ P ಅಂತ ಹೇಳ್ತೀನಿ. ಅದೇ ಥರ ಗೇಷಿಯಸ್ ಮಿಕ್ಸ್ಚರ್ ಆಫ್ ಹೈಡ್ರೋಜನ್ or nitrogen in a single phase system, so it is homogeneous as a whole, but there is no interfering separating two phases. ಸೊ ಆ ಥರ ತೊಗೋಬೋದು. ಅಥವಾ 2 ಲಿಕ್ವಿಡ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಮಿಸಿಬಲ್ ಲಿಕ್ವಿಡ್ಸ್ ಇದೆ ಅಂತ ಇಟ್ಕೊಳ್ಳೋ. ವಾಟರ್ ಮತ್ತು ಎಥೆನಾಲ್ ತೊಗೊಂಡ್ರೆ ಎರಡು ಒಂದರಲ್ಲೊಂದು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗ್ಬಿಟ್ಟು ಕಂಪ್ಲೀಟ್ಲಿ 100% ಮಿಕ್ಸ್ ಆಗುತ್ತೆ. ನೋಡೋದಕ್ಕೆ ಏನಾಗ್ತಾ ಇರುತ್ತೆ ಒಂದೇ ಥರ ಕಾಣಿಸ್ತಿರುತ್ತೆ. ಸೊ ಎರಡು ಬೇರೆ ಬೇರೆ ಫೇಸಸ್ ಇದ್ರು ಅಂದರೆ ಕೆಮಿಕಲಿ ಅವೆರಡು ಬೇರೆ ಬೇರೆ ಅಂದ್ರೂ ಮಿಕ್ಸ್ ಆಗಿಬಿಟ್ಟಾಗ ನನಗೆ ಒಂದೇ ಕಾಣಿಸುತ್ತೆ. ಹಂಗಾಗೋ ಇದನ್ನು ನಾನು ಸಿಂಗಲ್ ಫೇಸ್ ಅಂತ ಹೇಳ್ತೀನಿ. ಅದೇ ಥರ 2 ಇಮಿಸಿಬಲ್ ಲಿಕ್ವಿಡ್ಸ್ ತೊಗೊಂಡೆ ಅಂತ ಇಟ್ಕೊಳ್ಳೋಣ. ಬೆಂಜೀನು, ಎಥೆನಾಲು. ಅಥವಾ ಒಂದು ಆರ್ಗ್ಯಾನಿಕ್ ಇದೆ, ಇನ್ನೊಂದು ಇನ್ಆರ್ಗ್ಯಾನಿಕ್ ಇದೆ. ಒಂದು ಪೋಲಾರ್ ಇದೆ, ನಾನ್ ಪೋಲಾರ್. ವಾಟರ್ಗೆ ಆಯಿಲ್ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ.
ಅವೆರಡು ಏನಾಗುತ್ತೆ, ಎರಡು ಆಯಿಲ್ ಬೇರೆ ಕೆಮಿಕಲಿ ಹೋಮೋಜಿನಿಯಸ್ ಆಗಿದೆ, ಫಿಸಿಕಲಿ ಅವೆರಡೂ ನನಗೆ ಡಿಸ್ಟಿಂಕ್ಟ್ ಆಗಿ ಅವೆರಡನ್ನೂ ಸಪ್ರೇಟ್ ಮಾಡ್ಬೋದು. ಸೊ ಹಾಗಾಗಿ ಅಲ್ಲಿ ಏನು ಹೇಳ್ತೀವಿ, 2 ಫೇಸ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ತೊಗೊಂಡ್ರೆ CaCO3 ಅದನ್ನು ಡಿಸೋಸಿಯೇಟ್ ಮಾಡಿದಾಗ, ಡಿಕಂಪೋಸ್ ಮಾಡಿದಾಗ CaO + CO2 ಬರುತ್ತೆ. ಆ್ಯಕ್ಚುಲಿ ಏನಾಗಿದೆ, ಇಲ್ಲಿ ಸಾಲಿಡ್ ಮತ್ತು ಗ್ಯಾಸ್ ಎರಡು ಥರ ಕಾಣಿಸ್ತಿದೆ. ನಂಬರ್ ಆಫ್ ಫೇಸಸ್ ಏನಾಗುತ್ತೆ, ಎರಡು ಬೇರೆ ಬೇರೆ ಫೇಸ್ ಇದೆ, ಆದರೆ ನಂಬರ್ ಆಫ್ ಫೇಸಸ್ ಎಷ್ಟಾಗುತ್ತೆ ಅಂದರೆ 3 ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೊನೇಟು ಸಾಲಿಡ್ ಆಗಿದೆ, ಕ್ಯಾಲ್ಶಿಯಂ ಆಕ್ಸೈಡು ಸಾಲಿಡ್ ಆಗಿದೆ, ಕಾರ್ಬನ್ ಡೈಆಕ್ಸೈಡು ಗೇಷಿಯಸ್ ಫಾರ್ಮಲ್ಲಿದೆ. ಆದರೆ ಸಾಲಿಡಲ್ಲಿ ಇರುವಂಥದ್ದು CaCO3 ಬೇರೆ ಥರ ಕಾಣಿಸ್ತಾ ಇದೆ, CaO ಬೇರೆ ಥರ ಕಾಣಿಸ್ತಾ ಇದೆ. ಸ್ಟೇಟ್ಸ್ ಆಫ್ ಮ್ಯಾಟ್ರ್ ಎರಡೇ ಇದೆ, ಆದರೆ 3 ಡಿಫ್ರೆಂಟ್ ಆ ಕಂಟೈನರಲ್ಲಿ ನನಗೆ ಸೀಲ್ಡ್ ಕಂಟೈನರ್ ತೊಗೊಂಡಿದ್ದೀನಿ ಅಂದರೆ 3 ಬೇರೆ ಬೇರೆ ಫಾರ್ಮ್ಸಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಂಗಾಗಿ ಅದರದ್ದು ಫೇಸಸ್ 3 ಅಂತ ಹೇಳ್ತೀನಿ. ಅದೇ ಥರ ಕಾಂಪೊನೆಂಟ್ ಅಂತ ತೊಗೊಂಡ್ರೆ ಕೆಮಿಕಲಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎ ಸಿಸ್ಟಮ್ಗೆ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಐಸು, ವಾಟರ್, ಲಿಕ್ವಿಡ್ ವಾಟರು ಮತ್ತು ವಾಟರ್ ವೇಪರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಫಿಸಿಕಲಿ ಏನಾಗ್ತಿದೆ, 3 ಬೇರೆ ಬೇರೆ ಥರ ಕಾಣಿಸ್ತಾ ಇದೆ. ಐಸು ವಾಟರ್ ಒಳಗಡೆ ಫ್ಲೋಟ್ ಆಗ್ತಿದೆ, ವೇಪರ್ಸು ನನಗೆ ಗಾಳಿ ಥರ ಅಲ್ಲಿ ವೇಪರ್ಸ್ ಥರ ಕಾಣಿಸ್ತಾ ಇದೆ. ಫಿಸಿಕಲಿ 3 ಡಿಸ್ಟಿಂಕ್ಟ್ ಫೇಸಸ್ ನನಗೆ ಕಾಣಿಸ್ತಾ ಇದೆ. ಆದರೆ ಆ 3ರಲ್ಲೂ ನಾನು ಕೆಮಿಕಲಿ ನೋಡಿದಾಗ ಕೆಮಿಕಲಿ ಏನಾಗ್ತಿದೆ, ಐಸಲ್ಲೂ H2O ಇದೆ, ವಾಟರಲ್ಲೂ H2O ಇದೆ, ವಾಟರ್ ಪೇಪರಲ್ಲೂ H2O ಇದೆ. ಕೆಮಿಕಲಿ ಏನಾಗಿದೆ, ಒಂದೇ ಇದೆ. ಕೆಮಿಕಲ್ ಅದರದ್ದು ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಅಂತ ಕರಿತೀವಿ. ಸೊ ಇದ್ರದ್ದು ವಾಟರ್ ಸಿಸ್ಟಮ್ದು ಇವೊಂದು 3 ಫೇಸಸ್ ಆಗುತ್ತೆ, ಓನ್ಲಿ 1 ಕಾಂಪೊನೆಂಟ್ ಅಂತ ಹೇಳ್ತೀವಿ. ಅದೇ ಥರ ಸಲ್ಫರ್ನ ತೊಗೊಂಡ್ರೆ ಸಲ್ಫರಲ್ಲಿ ಸಾಲಿಡ್ ಇದೆ, ಲಿಕ್ವಿಡ್ ಇದೆ, ವೇಪರ್ ಇದೆ. ಅಗೇನ್ ಸಾಲಿಡಲ್ಲಿ ಮತ್ತೆ 2 ಥರ ಫಾರ್ಮ್ ಕಾಣಿಸ್ಕೊಳ್ಳುತ್ತೆ, ರಾಂಬಿಕ್ ಸಲ್ಫರ್, ಮೊನೊಕ್ಲಿನಿಕ್ ಸಲ್ಫರ್ ಅಂತ. ಆ 4 ಫಾರ್ಮ್ಸಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. 4 ಫೇಸ್ ಇದೆ, ಆದರೆ 4ರಲ್ಲೂ ಕೆಮಿಕಲಿ ಏನಾಗಿದೆ, ಸಲ್ಫರೇ ಇದೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, 1 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ಥರ ಸ್ಯಾಚುರೇಟೆಡ್ ಸೊಲ್ಯೂಷನ್ ಸೋಡಿಯಂ ಕ್ಲೋರೈಡ್ ವೆನ್ ಇನ್ ಕಾಂಟ್ಯಾಕ್ಟ್ ವಿತ್ ಎಕ್ಸೆಸ್ ಆಫ್ ಸಾಲಿಡ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂತಂದರೆ, ಅಂದರೆ ಸೊಲ್ಯೂಷನ್ ಈಗ ಸೋಡಿಯಂ ಕ್ಲೋರೈಡ್ ಇದೆ, ಅದಕ್ಕೆ ವಾಟರ್ ಹಾಕಿ ಡಿಸಾಲ್ವ್ ಮಾಡ್ತಾ ಇದ್ದೀನಿ ತಿಳ್ಕೊಂಡು, ವಾಟ್ರಲ್ಲಿ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬಂದಾಗ ಕಂಪ್ಲೀಟ್ಲಿ ಅದೆಲ್ಲ ಡಿಸಾಲ್ವ್ ಆಗುತ್ತೆ. ಅದು ಡಿಸಾಲ್ವ್ ಅಂದರೆ ಇಟ್ ಕೆನಾಟ್, ಅಂದರೆ ವಾಟ್ ಎವರ್ ದ ಅಮೌಂಟ್ ಆಫ್ ಸಲ್ಯೂಟ್ ದಟ್ ವಿ ಹ್ಯಾವ್ ಗಿವನ್, ವಾಟ್ ಎವರ್ ದ ಅಮೌಂಟ್ ಆಫ್ ದಿ ಸಾಲ್ವೆಂಟ್ ದಟ್ ಹ್ಯಾವ್ ಟೇಕನ್ ಕೆನಾಟ್ ಡಿಸಾಲ್ವ್ ಎನಿ ಮೋರ್ ಸಲ್ಯೂಟ್ ಅನ್ನೋವಂಥ ಸ್ಟೇಜಿಗೆ ಬಂದಾಗ ಮತ್ತೆ ನಾನು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಆ NaCl ಏನಾಗುತ್ತೆ, ವಾಟರಲ್ಲಿ ಡಿಸಾಲ್ವ್ ಆಗಲ್ಲ, ಕೆಳಗಡೆ ಕೂತ್ಕೊಳ್ಳುತ್ತೆ. ಸೊ ನನಗೆ ಇಲ್ಲಿ ಏನಾಗುತ್ತೆ, 3 ಫೇಸಸ್ ಕಾಣಿಸ್ತಾ ಇರುತ್ತೆ. ಒಂದು ಸಾಲಿಡ್ ಸೋಡಿಯಂ ಕ್ಲೋರೈಡ್ ಇದೆ, ಅದು ಕೆಳಗಡೆ ಕೂತ್ಕೊಂಡಿದೆ, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆ, ಮತ್ತು ವಾಟರ್ ನನಗೆ ಕಾಣಿಸ್ತಾ ಇದೆ. ಸೊ ಈ ಥರ 3 ಫೇಸಸ್ ನನಗೆ ಕಾಣಿಸ್ತಾ ಇದೆ. ಆದರೆ ಕಾಂಪೋಸಿಷನ್ನ ತೊಗೊಂಡ್ರೆ 2 ಕಾಂಪೊನೆಂಟ್ ಅಂತ ಹೇಳ್ತೀವಿ. ಒಂದು ಸೋಡಿಯಂ ಕ್ಲೋರೈಡ್ ಕಾಣಿಸ್ತಾ ಇದೆ, ಇನ್ನೊಂದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಕಾಣಿಸ್ತಾ ಇದೆ. ಹಾಗಾಗಿ ಇದ್ರದ್ದು ಕಾಂಪೊನೆಂಟ್ನ ನಾನು ಏನು ಹೇಳ್ತೀನಿ, 2 ಅಂತ ಹೇಳ್ತೀನಿ. ಸೊ 2 ಕಾಂಪೊನೆಂಟ್ ಸಿಸ್ಟಮ್ಗೆ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಸೋಡಿಯಂ ಕ್ಲೋರೈಡ್ ಇನ್ ಕಾಂಟ್ಯಾಕ್ಟ್ ವಿತ್ ಎಕ್ಸೆಸ್ ಆಫ್ ಸೋಡಿಯಂ ಕ್ಲೋರೈಡ್. ಅದೇ ಥರ ಡಿಕಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ನ ತೊಗೊಂಡ್ರೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ನಿಮಗೆ ನಾನು ಹೇಳ್ದಂಗೆ 3 ಫೇಸ್ ಇದೆ, ಆದರೆ ಕಾಂಪೊನೆಂಟ್ ಏನಾಗ್ತಿದೆ, 2 ಆಗ್ತಿದೆ. ಕ್ಯಾಲ್ಶಿಯಂ ಕಾರ್ಬೊನೇಟು, ಕ್ಯಾಲ್ಶಿಯಂ ಆಕ್ಸೈಡು ಸಾಲಿಡ್ ಫಾರ್ಮಲ್ಲಿ ಕಾಣಿಸ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಗೇಷಿಯಸ್ ಫಾರ್ಮಲ್ಲಿ ಕಾಣಿಸ್ತಾ ಇದೆ. ಕೆಮಿಕಲಿ ಏನಾಗ್ತಿದೆ, ಇಲ್ಲಿ 2 ಕಾಂಪೊನೆಂಟ್ ನನಗೆ ಕಾಣಿಸ್ತಾ ಇರೋವಂಥದ್ದು. ಹಾಗಾಗಿ ನಾನು ಇದನ್ನು ಏನಂತ ಕರಿತೀನಿ, 2 ಕಾಂಪೊನೆಂಟ್ ಸಿಸ್ಟಮ್ ಅಂತ ಹೇಳ್ತೀನಿ. ಅದೇ ಥರ ಮೆಗ್ನೀಷಿಯಂ ಜಿಂಕ್ ಸಿಸ್ಟಮ್ ಇರ್ಬೋದು, ಲೆಡ್ ಆ್ಯಂಡ್ ಸಿಲ್ವರ್ ಸಿಸ್ಟಮ್ ಇರ್ಬೋದು. ದೋಸ್ ಆರ್ ಆಲ್ಸೋ ಎಕ್ಸಾಂಪಲ್ ಫಾರ್ 2 ಕಾಂಪೊನೆಂಟ್ ಸಿಸ್ಟಮ್ ವಿತ್ 2 ಡಿಫ್ರೆಂಟ್ ಎಂಟಿಟೀಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐಸ್ ಕ್ಯೂಬ್ಸ್ ಇದೆ, ವಾಟರ್ ಇದೆ, ಎರಡು ತೊಗೊಂಡ್ರೆ ವಾಟರ್ ಏನಾಗ್ತಿದೆ, ಕೊಟ್ಟಿರೋಂಥ ಕಂಟೈನರ್ ವಾಟರಲ್ಲಿ ಫ್ಲೋಟ್ ಆಗ್ತಾ ಇದೆ. ಎಷ್ಟು ಫೇಸ್ ಇದೆ, 2 ಫೇಸ್ ಇದೆ. ಅಂದರೆ ಫಿಸಿಕಲಿ 2 ಡಿಸ್ಟಿಂಕ್ಟ್ ಫೇಸಸ್ ವಿಚ್ ಕ್ಯಾನ್ ಬಿ ಸಪರೇಟೆಡ್, ವಿಚ್ ಕ್ಯಾನ್ ಬಿ ಮೆಕ್ಯಾನಿಕಲಿ ಸಪ್ರೇಟ್ ಮಾಡೋವಂಥದ್ದು. ಕೆಮಿಕಲಿ ಹೋಮೋಜಿನಿಯಸ್ ಆಗಿರ್ತವೆ, ಸಪ್ರೇಟ್ ಆಗುವಂಥದ್ದು. ಅದು ಯಾವುದು ಅಂತಂದರೆ ಒಂದು ಐಸ್ ಇದೆ ಮತ್ತು ಒಂದು ವಾಟರ್ ಇದೆ, ಹಾಗಾಗಿ 2 ಫೇಸ್ ಆಯಿತು. ಆದರೆ ಅವೆರಡರಲ್ಲೂ ಕೆಮಿಕಲಿ ನೋಡಿದ್ರೆ ಒಂದೇ ಇದೆ, ಹಂಗಾಗಿ ಅದನ್ನು 1 ಕಾಂಪೊನೆಂಟ್ ಅಂತ ಹೇಳ್ತೀವಿ. ಅದೇ ಥರ ಈಗ ಮಿಸಿಬಲ್ಲು, ಪಾರ್ಷಿಯಲಿ ಮಿಸಿಬಲ್ಲು, ಮಿಸಿಬಲ್ ಸೊಲ್ಯೂಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮಿಸಿಬಲ್ ಅಂತಂದರೆ ಒಂದೇ ಲೇಯರ್ ಕಾಣಿಸುತ್ತೆ, 2 ಲೇಯರ್ ನಿಮ್ಗೆ ಕಾಣಿಸೋದೇ ಇಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಮಿಸಿಬಲ್ ಅಂತ ಹೇಳ್ತೀವಿ. ಈ ಮಿಸಿಬಲ್ ಅಂದರೆ ಒಂದರೊಳಗಡೆ ಒಂದು ಮಿಕ್ಸ್ ಹಾಕೋದಿಲ್ಲ, 2 ಸಪ್ರೇಟ್ ಆಗಿರ್ತವೆ. ಮಿಸಿಬಲ್ಗೆ ಈಥೈಲ್ ಆಲ್ಕೋಹಾಲ್ ಮತ್ತು ವಾಟರು ಇನ್ ಆಲ್ ಪ್ರಪೋರ್ಷನ್ಸ್ ದೇ ಆರ್ ಸಾಲ್ಯುಬಲ್. ಎರಡೂ ವಾಟರ್ಗೆ ನೀವು ಈಥೈಲ್ ಆಲ್ಕೋಹಾಲ್ ಹಾಕಿದ್ರೆ ಒಂದೇ ಲೇಯರ್ ಕಾಣಿಸುತ್ತೆ, 2 ಕಾಣಲ್ಲ. ಕಂಪ್ಲೀಟ್ಲಿ ಮಿಸಿಬಲ್, ಒಂದರೊಳಗಡೆ ಒಂದು ಕರ್ಕೋಗ್ಬಿಡುತ್ತೆ, ಒಂದರಲ್ಲೊಂದು ಡಿಸಾಲ್ವ್ ಆಗ್ಬಿಡುತ್ತೆ. ಹೋಮೋಜಿನಿಯಸ್ ಲೇಯರ್ ಒಂದೇ ಒಂದು ಕಾಣಿಸ್ತಿರುತ್ತೆ, ಅದಕ್ಕೆ ಮಿಸಿಬಲ್ ಅಂತ ಹೇಳ್ತೀವಿ. ಇಮ್ಮಿಸಿಬಲ್ ಅಂದರೆ ಒಂದರೊಳಗಡೆ ಒಂದು ಕರ್ಗೋದೇ ಇಲ್ಲ. ಈಗ ವಾಟರ್ ಮತ್ತು ಮರ್ಕ್ಯುರಿ ತೊಗೊಂಡ್ವಿ ಅಥವಾ ವಾಟರ್ ಮತ್ತು ಆಯಿಲ್ ತೊಗೊಂಡ್ವಿ, ಅದು 2 ಡಿಸ್ಟಿಂಕ್ಟ್ ಲೇಯರ್ ಆಗಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ಥರ ಪಾರ್ಷಿಯಲಿ ಮಿಸಿಬಲ್ ಇರುವಂಥದ್ದು ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಡಿಸಾಲ್ವ್ ಆಗೋದು. ರೂಮ್ ಟೆಂಪ್ರೇಚರಲ್ಲಿ ನನಗೆ 2 ಲೇಯರ್ ಅಂದರೆ ಪಾರ್ಷಿಯಲಿ ಇಟ್ ವಿಲ್ ಬಿ ಸಾಲ್ಯುಬಲ್, ಅಂಥದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಪಾರ್ಷಿಯಲಿ ಮಿಸಿಬಲ್ ಅಂತೀನಿ. ಫಿನಾಲ್ ವಾಟರ್ ಸಿಸ್ಟಮ್ ಇರುತ್ತೆ.
ಅದೇ ಥರ ಡಿಗ್ರಿ ಆಫ್ ಫ್ರೀಡಮ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಅಟ್ಲೀಸ್ಟ್ ಲೀಸ್ಟ್ ನಂಬರ್ ಆಫ್ ವೇರಿಯಬಲ್ ಫ್ಯಾಕ್ಟರ್, ಅಂದರೆ ವೇರಿಯಬಲ್ ಫ್ಯಾಕ್ಟರ್ ಅಂದರೆ ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದಾಗ ನಿಮ್ಮದು ಈಕ್ವಿಲಿಬ್ರಿಯಮು ಯಾವ ರೀತಿ ಚೇಂಜ್ ಆಗುತ್ತೆ ಅದನ್ನು ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ದ ಲೀಸ್ಟ್ ನಂಬರ್ ಆಫ್ ವೇರಿಯಬಲ್ ಫ್ಯಾಕ್ಟರ್ ಆಫ್ ಎ ಸಿಸ್ಟಮ್ ವಿಚ್ ಕ್ಯಾನ್ ಬಿ ಸ್ಪೆಸಿಫೈಡ್ ಸೊ ದಟ್ ದ ರಿಮೈನಿಂಗ್ ವೇರಿಯಬಲ್ಸ್ ಆರ್ ಫಿಕ್ಸ್ಡ್ ಆಟೋಮ್ಯಾಟಿಕಲಿ ಆ್ಯಂಡ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಡಿಫೈನ್ಡ್. ಅಂದರೆ ಈಗ ಅಂದರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ, ಈಕ್ವಿಲಿಬ್ರಿಯಮ್ ಇದೆ, ಆ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗದೆ ಇರೋ ಥರ ನಾನೇನು ಮಾಡಬೇಕು, ವೇರಿಯಬಲ್ ಫ್ಯಾಕ್ಟರ್ಸ್ ಲೈಕ್ ಟೆಂಪ್ರೇಚರ್, ಪ್ರೆಷರು, ಕಾನ್ಸಂಟ್ರೇಷನ್ ಯೂಸ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕಾಗತ್ತೆ, ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗದೆ ಇರೋಂಗೆ ನಾನು ನೋಡಬೇಕಾಗತ್ತೆ. ಹೌ ಮೆನಿ ನಂಬರ್ ಆಫ್ ವೇರಿಯಬಲ್ ಫ್ಯಾಕ್ಟರ್ಸ್ ಐ ಕ್ಯಾನ್ ಚೇಂಜ್, ಅದನ್ನು ನಾನು ಏನಂತ ಕರಿತೀನಿ, ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀನಿ. ನಂಬರ್ ಆಫ್ ಇಂಟೆನ್ಸಿವ್ ವೇರಿಯಬಲ್ಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, ಅಂಥದಕ್ಕೆ ಏನಂತ ಕರಿತೀವಿ, ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಐಸು, ವಾಟರ್ ವೇಪರ್ನ ತೊಗೊಂಡ್ರೆ ನನಗೆ ಫಾರ್ಮುಲಾ ನನಗೆ ಹೇಳ್ತಾ ಇದ್ದೀನಿ, ಫೇಸ್ ರೂಲ್ ಫಾರ್ಮುಲಾ ಹಾಕೊಳ್ತಾನೆ, F = C - P + 2 ಅಂತ ಹೇಳ್ತೀನಿ. ಸಿ ಅಂದರೆ ಕಾಂಪೊನೆಂಟು, ನಿಮ್ಗೆ ಗೊತ್ತಿದೆ ಐಸು ಮತ್ತು ವಾಟರ್ ವೇಪರಲ್ಲಿ ಇರುವಂಥದ್ದು ಕಾಂಪೊನೆಂಟು ಒಂದೇ ಒಂದು. ಕೆಮಿಕಲಿ ಆಲ್ ದಿ ತ್ರೀ ವಿ ಆರ್ ಗೋಯಿಂಗ್ ಟು ಹ್ಯಾವ್ H2O ಓನ್ಲಿ, ಹಾಗಾಗಿ ಕಾಂಪೊನೆಂಟ್ 1. ಆದರೆ ಫಿಸಿಕಲಿ 3 ಡಿಸ್ಟಿಂಕ್ಟ್ ಫೇಸಸ್ ನನಗೆ ಕಾಣಿಸ್ತಾ ಇದೆ, ಹಾಗಾಗಿ 3 ಅಂತ ಹೇಳ್ತೀನಿ. ಆವಾಗ F = 0 ಆಯಿತು. ಇನ್ನು ವಾಟರ್ ಸಿಸ್ಟಮ್ ಆಲ್ ದಿ 3 ಫೇಸಸ್ ಆರ್ ಇನ್ ಈಕ್ವಿಲಿಬ್ರಿಯಮ್, ಅಂದರೆ 3 ಯಾವಾಗ ಈಕ್ವಿಲಿಬ್ರಿಯಮ್ ಆಗ್ತವೆ ಅಂದರೆ ಸಿನ್ಸ್ ದೇ ಆರ್ at equilibrium at a particular temperature and a particular pressure. ಐಸು, ವಾಟರ್ ಮತ್ತು ವಾಟರ್ ವೇಪರ್ಸ್ನು 3 ಕೋ ಎಕ್ಸಿಸ್ಟ್ ಆಗುತ್ತೆ ಅಟ್ ಈಕ್ವಿಲಿಬ್ರಿಯಮ್. ಈಗ ಯಾವ ಟೆಂಪ್ರೇಚರ್ಗೆ ಅಂದರೆ ಆ ಟೆಂಪ್ರೇಚರ್ಗೆ ಮತ್ತು ಆ ಪ್ರೆಷರನ್ನು ಮೇಂಟೈನ್ ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ನಿಮ್ಮದು ಅದೇನಾಗಿರುತ್ತೆ, ಆಲ್ ದಿ 3 ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಅದಕ್ಕೆ ನಾವೇನಂತ ಕರಿತೀವಿ ನೋಡಿ, ಅಂದರೆ ಈಗ ನೀವು ಪ್ರೆಷರ್ ಜಾಸ್ತಿ ಮಾಡಿದ್ರೂ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ, ಟೆಂಪ್ರೇಚರ್ ಇದು ಮಾಡಿದ್ರೂ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಮಾಡಿದ್ರೂ ಆ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಏನಾಗುತ್ತೆ ಅಂತಂದರೆ ಈಕ್ವಿಲಿಬ್ರಿಯಮು ಎಕ್ಸಿಸ್ಟ್ ಆಗುತ್ತೆ. ಸೊ ಇಟ್ ಡಸಂಟ್ ಹ್ಯಾವ್ ಡಿಗ್ರಿ ಆಫ್ ಫ್ರೀಡಮ್. ಆಲ್ ದಿ 3 ಇಫ್ ದೇ ಹ್ಯಾವ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್ ದೇರ್ ಈಸ್ ನೋ ಫ್ರೀಡಮ್ ಫಾರ್ ದಿ ಸಿಸ್ಟಮ್ ಟು ಚೇಂಜ್ ಐದರ್ ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್ ಆರ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಆರ್ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ನಾನ್ ವೇರಿಯಂಟ್ ಅಂತೀವಿ ಅಥವಾ ಝೀರೋ ವೇರಿಯಂಟ್ ಅಂತ ಹೇಳ್ತೀವಿ. ಅದೇ ಥರ ಈಗ ನಾನು ಎರಡೇ ತೊಗೊಂಡೆ ಅಂತ ಇಟ್ಕೊಳ್ಳೋಣ, ವಾಟರ್ ಮತ್ತು ವಾಟರ್ ವೇಪರ್ನ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಅಗೇನ್ ಯೂಸಿಂಗ್ ದಟ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ F = C - P + 2 ಅಂತ ಹಾಕೊಳ್ತೀನಿ. ಆಗ F = 1 ಬರುತ್ತೆ. ಇಫ್ ದ ಟೆಂಪ್ರೇಚರ್ ಆರ್ ಪ್ರೆಷರ್ ಈಸ್ ಆಲ್ಟರ್ ದ 3 phase ವಿಲ್ ಬಿಕಮ್ 2 phase ಆ್ಯಂಡ್ ಈಕ್ವಿಲಿಬ್ರಿಯಮ್ ವಿಲ್ ಡಿಸಪಿಯರ್. ಸೊ ಈಗ 3 phase ಏನಿತ್ತಲ್ಲ ಅದೇನಾಗುತ್ತೆ, ನಿಮಗೆ ಒಂದು ಐದರ್ ಟೆಂಪ್ರೇಚರ್ ಅಥವಾ ಪ್ರೆಷರ್ನ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದ್ರಿ, ಆಲ್ಟರ್ ಮಾಡಿದ್ರಿ ಅಂದರೆ ಆ 3 phase ಹೋಗಿ 2 phase ಆಗುತ್ತೆ. ಸೊ ಈಗ ಐದರ್ ಐ ಕ್ಯಾನ್ ಚೇಂಜಿಂಗ್ ದಿ ಟೆಂಪ್ರೇಚರ್ ಆರ್ ಪ್ರೆಷರ್, ನಾನೇನು ಮಾಡ್ಬೋದು, ಅದಂತೂ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಏನು ಹೇಳ್ತೀವಿ, 1 ಅಂತ ಹೇಳ್ತೀವಿ. ಅದೇ ಥರ ಸೋಡಿಯಂ ಕ್ಲೋರೈಡ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ತೊಗೊಂಡ್ರೆ, ಸೋಡಿಯಂ ಕ್ಲೋರೈಡ್ ಇನ್ ಸೊಲ್ಯೂಷನು ವೇಪರ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಇದು ಟೆಂಪ್ರೇಚರ್ ಡಿಪೆಂಡೆಂಟ್ ಇದೆ, ಹಂಗಾಗಿ ಡಿಗ್ರಿ ಆಫ್ ಫ್ರೀಡಮ್ ಏನಾಗ್ತದೆ, 1 ಇದೆ. ಅಗೇನ್ ಹ್ಯಾವ್ ಟು ಯೂಸ್ ದಿ ಫೇಸ್ ರೂಲ್ ಯೂಸ್ ಮಾಡಿಕೊಂಡು F = C - P + 2 ಹಾಕ್ಕೊಂಡು ಅದು ಏನು ಬರುತ್ತೆ ಅಂತ ನೋಡಬೇಕು. ಅದೇ ಥರ ಈಗ ಏನು ಮಾಡ್ಬೋದು, ಬೈ ವೇರಿಯಂಟ್ ಅಂತ ಇರುತ್ತೆ, ಅದಕ್ಕೆ 2 ಆಗಿರುತ್ತೆ. ಸೊ ಕಾಂಪೊನೆಂಟ್ 1 ಆಗಿರುತ್ತೆ, ಇದು ಆಗಿರುತ್ತೆ 2 ಆಗಿರುತ್ತೆ. ಅಂಥದಕ್ಕೆ ಅಲ್ಲಿ ಪ್ರೆಷರು ಮತ್ತು ಟೆಂಪ್ರೇಚರ್ ಎರಡನ್ನೂ ವೇರಿ ಮಾಡಿದಾಗ ನನಗೇನಾಗುತ್ತೆ, ಆಲ್ಟ್ರ್ ಮಾಡಿದಾಗ ಅಷ್ಟೇ ಈಕ್ವಿಲಿಬ್ರಿಯಮ್ ಇರುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಬೈ ವೇರಿಯಂಟ್ ಅಂತ ಹೇಳ್ತೀನಿ. ಅದೇ ಥರ ಟ್ರೈ ವೇರಿಯಂಟ್, 3 ಟೆಂಪ್ರೇಚರು, ಪ್ರೆಷರು, ಕಾಂಪೋಸಿಷನ್ ನಾನು ಚೇಂಜ್ ಮಾಡಿದಾಗ, ಆಲ್ಟ್ರ್ ಮಾಡಿದಾಗ ಅದು ಉಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಟ್ರೈ ವೇರಿಯಂಟಿಯಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಫೇಸು, ಕಾಂಪೊನೆಂಟು, ಡಿಗ್ರಿ ಆಫ್ ಫ್ರೀಡಮಿಂದ ಫೇಸ್ ರೂಲ್ ಬರುತ್ತೆ. ಸೊ ಅದರಿಂದ ನನಗೇನು ಮಾಡ್ಬೋದು, ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಟೆಂಪ್ರೇಚರ್, ಪ್ರೆಷರ್, ನಿಮ್ಮದು ಈಕ್ವಿಲಿಬ್ರಿಯಮು ಏನಾಗ್ತಾ ಇದೆ, ವೆದರ್ ಈಕ್ವಿಲಿಬ್ರಿಯಮ್ ವಿಲ್ ಬಿ ದೇರ್ ಆರ್ ನಾಟ್ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.